ಅತಿಥಿಗಳ ಕೋಣೆ ಅತಿಥಿಗಳು 2-4 ದಿನಗಳಿಗೆ ಬಂದು ಹೋಗುವವರು. ಆದ ಕಾರಣ ಅವರ ಕೋಣೆಯು ಉತ್ತರ, ಪಶ್ಚಿಮ ಅಥವಾ ಪಶ್ಚಿಮ ದಿಕ್ಕಿಗೆ ಇರಬೇಕು. ಸ್ಥಿರವಲ್ಲದ ಚಂಚಲಚಿತ್ತದವರಿಗೆ ಇಂತಹ ಕೋಣೆಯು ಸೂಕ್ತವಾದುದು. ಅತಿಥಿಗಳ ಕೋಣೆಯು ಮನೆಯ ಯಜಮಾನನ ಕೋಣೆಗೆ ಎದುರಿನಲ್ಲಿ ಇರಬಾರದು. ಇದರಿಂದ ಅವರಿಬ್ಬರಲ್ಲಿ ವಿವಾದಗಳು ಉಂಟಾಗುವ ಸಂಭವವಿದೆ. ಅತಿಥಿಗಳ ಕೋಣೆಯನ್ನು ಗ್ಯಾರೇಜ್ ಅಥವಾ ಸ್ನಾನಗೃಹದ ಮೇಲೆ ನಿರ್ಮಿಸಬಾರದು. ವಾಹನಗಳ ಈ ಶಬ್ದದಿಂದ ಕೋಣೆಯ ಶಾಖವು ಅಧಿಕವಾಗಿ ಅಸ್ಥಿರತೆ ಉತ್ಪನ್ನವಾಗುತ್ತದೆ. ಬೇಸ್ಮೆಂಟ್ನ ಮೇಲೆ ಸಹ ಅತಿಥಿಗಳ ಕೋಣೆ ನಿರ್ಮಿಸಬಾರದು. ಇದರಿಂದ ಅಲ್ಲಿ ಮಲಗುವವರಿಗೆ ಮಾನಸಿಕ ಅಶಾಂತಿ ಉಂಟಾಗುತ್ತದೆ. ಅತಿಥಿಗಳ ಕೋಣೆಯು ದೊಡ್ಡ ದೊಡ್ಡ ಪೀಠೋಪಕರಣಗಳು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕುಗಳ ಗೋಡೆಗಳಿಗೆ ಅಂಟಿದಂತಿರಬೇಕು. ಅಂತಹ ಕೋಣೆಯಲ್ಲಿ ಕಂಪ್ಯೂಟರ್, ಟೆಲಿವಿಷನ್ ಅಥವಾ ಇತರ ವಿದ್ಯುತ್ ಉಪಕರಣಗಳು ಅಧಿಕವಾಗಿರಬಾರದು. ಇವುಗಳಿಂದ ವಾತಾವರಣವು ಉತ್ತೇಜಕವಾಗಿ ನಿದ್ದೆಯು ಕಡಿಮೆಯಾಗುತ್ತದೆ. ಮಲಗುವ ವೇಳೆಯಲ್ಲಿ ಅತಿಥಿಯ ಶಿರವು ಪಶ್ಚಿಮ ದಿಕ್ಕಿಗಿರಬೇಕು, ಏಕೆಂದರೆ ಅವರು ಇಲ್ಲಿಗೆ ದೀರ್ಘಕಾಲ ಇರಲು ಬಂದವರಲ್ಲ. ಪೂರ್ವ ಅಥವಾ ದಕ್ಷಿಣ ದಿಕ್ಕುಗಳಿಗೆ ತಲೆ ಇಟ್ಟು ಮಲಗುವುದು ಉತ್ತಮವಾಗಿದೆ. ಬೀದಿಯ ದೀಪಗಳು ಕೋಣೆಯೊಳಗೆ ಪ್ರವೇಶಿಸಿ ಆ ಬೆಳಕಿನಿಂದ ನಿದ್ದೆಗೆ ತೊಂದರೆ ಆಗುವುದಾದಲ್ಲಿ ಅಲ್ಲಿನ ಕಿಟಕಿಗಳಿಗೆ ದಪ್ಪನಾದ ಕಿಟಕಿ ಪರದೆಯನ್ನು ಬಳಸಿ. ಅತಿಥಿ ಕೋಣೆ. ಹಿಂದೂ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ಒಂದು ಮಹತ್ವದ ಸ್ಥಾನವಿದೆ. ಅತಿಥಿಗಳಿಗೆ ಒಂದು ಕೋಣೆ ತುಂಬಾ ಸೂಕ್ತವಾದುದು. ಅತಿಥಿ ಕೋಣೆ ವಾಯುವ್ಯಕ್ಕೆ ಇರಲಿ. ಕಿಟಕಿಗಳನ್ನು ಈಶಾನ್ಯದಲ್ಲಿಟ್ಟರೆ ಉತ್ತಮ. ಅತಿಥಿ ಕೋಣೆ ನೈಋತ್ಯಕ್ಕಿರಬಾರದು. ಅತಿಥಿ ಕೋಣೆಯು ವಾಯುವ್ಯದಲ್ಲಿಯೇ ಉತ್ತಮ, ಏಕೆಂದರೆ ವಾಯು ಸಂಚರಿಸುತ್ತಾ ಇದ್ದು ಅತಿಥಿಗಳಿಗೆ ಉತ್ತಮ ಎಂದು ಹಲವು ಶಾಸ್ತ್ರಜ್ಞರ ಅಭಿಪ್ರಾಯ. ಆದರೆ ಕೆಲವು ಶಾಸ್ತ್ರಜ್ಞರ ಪ್ರಕಾರ ವಾಯು ಚಲಿಸುತ್ತಾ ಇರುವುದರಿಂದ ಮನೆಗೆ ಬಂದ ಅತಿಥಿಗಳು ಆ ಮನೆಯಲ್ಲಿಯೇ ಖಾಯಂ ಆಗಿ ಉಳಿಯದೇ ಇರಲಿ ಎಂದು ವಾಯುವ್ಯ ಸೂಕ್ತವಾದುದು ಎನ್ನುತ್ತಾರೆ. ಹಾಸ್ಯಕ್ಕೆ ಆಗ್ನೇಯದಲ್ಲೂ ಅತಿಥಿ ಕೋಣೆಯು ಇರಬಹುದು ಎನ್ನುತ್ತಾರೆ ಶಾಸ್ತ್ರಜ್ಞರು. ಅತಿಥಿ ಗೃಹದ ಬಾಗಿಲು ಈಶಾನ್ಯಕ್ಕಿದ್ದರೆ ಉತ್ತಮ. ಈಶಾನ್ಯದ ಬಾಗಿಲು ಉತ್ತರದ ಹತ್ತಿರ ಅಥವಾ ಪೂರ್ವದ ಹತ್ತಿರ ಇದ್ದರೆ ಉತ್ತಮ. ಆಗ್ನೇಯದ ಬಾಗಿಲು ದಕ್ಷಿಣಕ್ಕೆ ಹತ್ತಿರವಿರಲಿ. ವಾಯುವ್ಯದ ಬಾಗಿಲು ಪಶ್ಚಿಮಕ್ಕೆ ಹತ್ತಿರವಿರಲಿ. ಅತಿಥಿ ಕೋಣೆಯಲ್ಲಿಯೇ ಒಂದು ಬಾತ್ರೂಮ್ ಇಡುವಾಗ ನೈಋತ್ಯ ಮೂಲೆಯಲ್ಲಿಡಬಹುದಾದರೂ ಯೋಗ್ಯ ವಾಸ್ತುಶಾಸ್ತ್ರಜ್ಞರ ಸಲಹೆ ಸ್ವೀಕರಿಸಿ. ಅತಿಥಿ ಕೋಣೆಗೆ ಕಿಟಕಿಗಳು ಈಶಾನ್ಯ ಮೂಲೆಯಲ್ಲಿ ಉತ್ತರಕ್ಕೆ ಹತ್ತಿರವಿರಲಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.